ಚೆನ್ನಾಗಿದೆಯಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ. ಆ್ಯಂಡ್ ಇವತ್ತು ನಾನು ಮೊನ್ನೆಯಿಂದ ನಿಮ್ಗೆ ಹೇಳ್ತಾನೆ ಬಂದೆ, ನಮ್ಮ ಹಾಸನಾಂಬ ಜಾತ್ರೆಯಲ್ಲಿ ಅದು ಏನದು ಹೆಲಿಕಾಪ್ಟರ್ ಬಂದಿತ್ತು. ಅದಾದಮೇಲೆ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗಿದ್ವಿ, ಅಲ್ಲೂ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ಫೈನಲಿ ಇಲ್ಲೊಂದು ಎಕ್ಸಿಬಿಷನ್ ಕಮ್ ಸೇಲು ಆ್ಯಂಡ್ ಕಾನ್ಸರ್ಟ್ ಇತ್ತು. ಸರಿ, ನಾನು ಲೈವ್ ಕಾನ್ಸರ್ಟ್ನ ಒಂದು ಸರಿನೂ ನೋಡೇ ಇಲ್ಲ. ಸರಿ ನೋಡೋಣ ಒಂದ್ಸರಿ ಲೈವ್ ಕಾನ್ಸರ್ಟ್ ಹೇಗಿರುತ್ತೆ ಅನ್ನೋ ಏನೇನೋ ಫೀಲು, ಏನೇನೋ ಇಮ್ಯಾಜಿನೇಷನಲ್ಲಿ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಲೈವ್ ಕಾನ್ಸರ್ಟ್ ಥರ ಅಂತೂ ಇರಲೇ ಇಲ್ಲ. ಸೊ ಅದನ್ನು ನೆಕ್ಸ್ಟ್ ಮುಂದಕ್ಕೆ ಹೇಳ್ತೀನಿ. ಫಸ್ಟ್ ನಾವು ಕಾನ್ಸರ್ಟ್ ನೋಡೋಣ ಅಂತ ಹೋಗಿದ್ದು, ಬಟ್ ಒಳಗಡೆ ಟಿಕೆಟ್ ಕೊಟ್ಟಿದ್ದೆ ಬೇರೆದಕ್ಕೆ. ಇಲ್ಲಿ ಎಕ್ಸಿಬಿಷನ್ ಹಾಕಿದ್ರು. ಎಕ್ಸಿಬಿಷನ್ ಮೀನ್ಸ್ ಹೆಂಗೆ ಅಂದರೆ ಈ ಜುವೆಲ್ರೀಸು, ಕ್ರಾಕ್ರೀಸು, ಮೆಷಿನರೀಸು ಆ್ಯಂಡ್ ರೋಬೋಟ್ ಕೂಡ ಇತ್ತು. ಆಮೇಲೆ ಇನ್ನೂ ತುಂಬ ಸ್ಯಾರಿಗಳು, ಈ ಥರನೇ ಎಕ್ಸಿಬಿಷನ್ಸ್ಗಳು. ಸೊ ಅಲ್ಲೂ ಕೂಡ ಅದೇ ಥರ ಎಕ್ಸಿಬಿಷನ್ ಇತ್ತು, ಇಲ್ಲೂ ಅದೇ ಥರ ಎಕ್ಸಿಬಿಷನ್ ಇತ್ತು. ಎಕ್ಸಿಬಿಷನ್ ನನಗೇನು ಅಂಥ ಸೂಪರ್ ಡೂಪರ್ ಅಂತ ಏನೂ ಅನಿಸಿಲ್ಲ. ಅಲ್ಲಿ ಸ್ವಲ್ಪ ಇತ್ತು, ಬಟ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ, ಎಲ್ಲ ಫುಲ್ ಕಾಸ್ಟ್ಲಿ ಇತ್ತು. ಸೊ ಅದಕ್ಕೆ ನಾನಲ್ಲಿ ಏನು ಪರ್ಚೇಸ್ ಮಾಡಲ್ಲ, ಬಿಕಾಸ್ ಕಾಸ್ಟ್ಲಿ ಇರತ್ತೆ, ನನಗೆ ಅದು ಇಷ್ಟ ಆಗಲ್ಲ. ನಾನು ಗೊತ್ತಲ್ಲ, ಮೊದಲೇ ಕಂಜೂಸು, ಎಲ್ಲ ಕಡಿಮೆ ಇರೋದನ್ನೇ ನೋಡ್ತೀರಾ ಅದ್ರಲ್ಲೇನಿದೆ ಬಿಡಿ ಹೇಳ್ಕೊಳ್ಳೋದ್ರಲ್ಲಿ. ಯಾಕೆ ಅಂದರೆ ನಾವು ಮಿಡಲ್ ಕ್ಲಾಸ್ ಪೀಪಲ್ಸ್ಗಳು. ಸೊ ನಮ್ಮ ಯೋಚನೆ ಯಾವಾಗ್ಲೂ, ಯಾಕೆಂದರೆ ಒಂದೊಂದು ಗಾದೆ ಗೊತ್ತಿಲ್ವಾ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಅದಕ್ಕೆ ಮೀರಿ ಕಾಲು ಚಾಚಕ್ಕೆ ಹೋದರೆ ಸಾಲ ಮಾಡ್ಕೊಂಡು ಇನ್ನೊಬ್ರನ್ನ ನೋಡ್ಕೊಂಡು ಆಸೆ ಪಟ್ಕೊಂಡಿರೋದೆಲ್ಲ ನನಗೆ ಇಷ್ಟ ಆಗಲ್ಲ. ಸೊ ಎಷ್ಟು ಬೇಕು ಅಷ್ಟು ನನ್ನ ಕೈಲಾಗುವಷ್ಟನ್ನು ನಾನು ಮಾಡೇ ಮಾಡ್ತೀನಿ. ಸೊ ಅಲ್ಲಿಂದ ನನಗೇನು ಗೊತ್ತಾ, ಇಲ್ಲಿ ಈ ಪ್ರಾಡಕ್ಟ್ಸ್ಗಳಿಗಿಂತ ನಾವು ಅಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಹೋಗಿದ್ವಲ್ಲ, ಅಲ್ಲಿ ಈವನ್ ಫುಡ್ ಐಟಮ್ ಕೂಡ ತುಂಬ ಕಡಿಮೆಗಿತ್ತು. ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಬಿಕಾಸ್ ಇಲ್ಲೊಂಥರ ಒಳ್ಳೆ ಚೌಲ್ಟ್ರಿನಲ್ಲಿ ಮಾಡಿದ್ರು, ಒಂದು ಸ್ವಲ್ಪ ಲಕ್ಸುರಿ ಫೀಲ್ ಕೊಡ್ತಿತ್ತು. ಲೈಟು ಗಿಟ್ಟೆಲ್ಲ ಚೆನ್ನಾಗಿತ್ತು. ಅಲ್ಲ ಆ ಥರದ್ದು ಏನೂ ಇರಲಿಲ್ವಲ್ಲ, ಬಟ್ ಸ್ಟಿಲ್ ಅಲ್ಲಿ ಚೆನ್ನಾಗಿತ್ತು. ಆ್ಯಂಡ್ ನಂಗೆ ಇಲ್ಲಿ ಖುಷಿ ಕೊಟ್ಟಿದ್ದು ಇದು ನೋಡಿ, ಕಾಯಿ ಚಿಪ್ಪಲ್ಲಿ ಮಾಡಿರುವಂಥದ್ದು, ಕಸದಿಂದ ರಸ ತೆಗೆಯುವಂಥ ವಿಧಾನಗಳನ್ನ ನಮ್ಮ ಜನ ಇತ್ತೀಚೆಗೆ ತುಂಬ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾರೆ. ಇದರೊಳಗಡೆ ದೀಪ ಇಟ್ಟು ಅಂಟಿಸೋದು ತುಂಬ ಚೆನ್ನಾಗಿತ್ತು, ಅದು ನಂಗೆ ತುಂಬ ಖುಷಿ ಕೊಡ್ತು. ಆ್ಯಂಡ್ ಹಾಗೆ ಮುಂದೆ ಹೋಗ್ತಾ ಮಸಾಜರ್ ನೋಡಿದ್ವಿ. ಅದು ಮಸಾಜರ್ ತುಂಬ ಚೆನ್ನಾಗಿತ್ತು. ಅದು ಒಂದು ಸ್ವಲ್ಪ ರೇಟ್ ಜಾಸ್ತಿ ಹೇಳಿದ್ರು, ಅದಕ್ಕೆ ನಾನು ತಗೊಂಡಿಲ್ಲ. ಇದು ಗನ್ ಥರ ಇತ್ತು ಮಸಾಜರು. ಅಂದರೆ ಯೂಸ್ ಆಗಬೇಕಲ್ವ ನಮಗೆ. ಇವಾಗ ತಂದ್ಬಿಟ್ಟು ಸುಮ್ಮನೆ ಮೆಷಿನರೀಸ್ಗಳನ್ನ ಹಾಗೆ ಇಟ್ರು ಅದು ಯೂಸ್ ಆಗಲ್ಲ, ಆಮೇಲೆ ಅಲ್ಲೇ ತುಕ್ಕಿಡಿತವೆ. ಅದಕ್ಕೆ ಬೇಕಾಗಿದ್ದನ್ನು ಮಾತ್ರ ಆ ಟೈಮಿಗೆ ತಗೊಳ್ಳೋಣ ಅಂತ ಸುಮ್ಮನೆ ಬಂದುಬಿಡ್ತೀನಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಾರಲ್ಲ, ಹಾಗೆ ಇದು ರೋಬೋಟ್. ಇದನ್ನು ನೋಡಿ ನಮಗೆ ಒಂಥರ ಈ ಹೆಂಗೆ ಫೀಲ್ ಆಯಿತು ಅಂದರೆ, ಯಾವುದೋ ದೊಡ್ಡ ಸಿಟಿಲಿ ಇದ್ದೀವಿ ಅನ್ನೋ ಥರ ಫೀಲ್ ಆಯಿತು. ತುಂಬ ಗೆಸ್ಚರ್ ವರ್ಕ್ಗಳನ್ನ ರಿಪ್ಲೈ ಮಾಡ್ತಿರ್ಲಿಲ್ಲ ಇದು, ಬಟ್ ಒಂದು 2 ಸಾರಿ ಮಾಡ್ತು. ಅದೊಂಥರ ಚೆನ್ನಾಗಿತ್ತು. ರೋಬೋಟ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಯಾಕೆಂತ ನಾವಿರೋದೇ ಸಣ್ಣ ಸಿಟಿನಲ್ಲಲ್ವಾ. ಸೊ ಈ ಥರದ್ದನ್ನೆಲ್ಲ ವಸ್ತುಗಳನ್ನ ನೋಡಿದಾಗ ನಮಗದು ಒಂಥರ ದೊಡ್ಡ ಸಿಟಿ ಥರ ಫೀಲ್ ಕೊಡುತ್ತೆ. ಆ್ಯಂಡ್ ಇದೇ ನೋಡ್ರಪ್ಪ ಕಾನ್ಸರ್ಟ್ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ. ನಾನು ಬಂದು ಅಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡೆ ಅನ್ನೋ ಥರ ಫೀಲ್ ಆಯಿತು ನನಗೆ. ಬಿಕಾಸ್ ಕಾನ್ಸರ್ಟ್ ಅಂದರೆ ನನ್ನ ಫೀಲೇ ಬೇರೆ ಥರ ಇತ್ತು. ಬಟ್ ಅಲ್ಲಿ ಒಳ್ಳೆ ಈ ಸ್ಕೂಲ್ ಮಕ್ಕಳದ್ದು ಆ್ಯನ್ಯುವಲ್ ಡೇ ಫಂಕ್ಷನ್ ಮಾಡ್ತಾರಲ್ಲ, ಆ ಥರ ಮಾಡಿದರು. ಬಟ್ ಫೈನಲಿ ನನಗೆ ಇಲ್ಲಿ ಇಷ್ಟ ಆಗಿದ್ದು ಅಂತಂದರೆ ಈ ಕಾರ್ ಎಕ್ಸಿಬಿಷನು. ಇದು ತುಂಬ ಚೆನ್ನಾಗಿತ್ತು. ನಾವು ಒಂದು 2-3 ಕಾರ್ನ ನೋಡಿದೆ ನಾನು. ಒಳಗಡೆ ಫೀಚರ್ಸು, ಕಾರ್ನ ಸ್ಟಾರ್ಟ್ ಮಾಡಿ ಎಲ್ಲನೂ ನೋಡಿದೆ. ಅದು ತುಂಬ ಚೆನ್ನಾಗಿತ್ತು, ನಂಗೆ ಅದು ತುಂಬ ಖುಷಿ ಕೊಡ್ತು. ಈ MG ಅವ್ರದ್ದು ವಿಂಡ್ಸರ್ EV ಕಾರ್ ಇದೆ, ತುಂಬ ಚೆನ್ನಾಗಿದೆ ಅದು. ಯಾರಾದರೂ ಆ ಕಾರನ್ನ ತೊಗೋಬೇಕು ಅಂತಂದರೆ ಬೆಸ್ಟ್ ಒನ್ನು. ಆ್ಯಂಡ್ ಇನ್ನೊಂದು ಸ್ಕೋಡಾದಲ್ಲಿ ಯಾವುದದು ಕೈಲ್ಯಾಕ್ ಅಂತ, ಅದೂ ಗಾಡಿ ಚೆನ್ನಾಗಿದೆ. ಇವೆರಡೂ ನನಗೆ ತುಂಬ ಖುಷಿ ಕೊಡ್ತು ಅದನ್ನು ನೋಡಿ. ಆ್ಯಂಡ್ ಫೈನಲಿ ಇವನ್ನಿಷ್ಟು ನೋಡ್ಕೊಂಡು ಒಂದಷ್ಟು ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊಂಡು, ಹಾಗೆ ಬೈಕ್ಗಳಿತ್ತು ಅಲ್ಲಿ, ಚೆನ್ನಾಗಿರೋ ಬೈಕ್ಗಳಿತ್ತು. ಬೈಕ್ಗಳ ಮೇಲೆಲ್ಲ ಕೂತು ಫೋಟೋ ತೆಕ್ಕೊಂಡು ಒಂದು 10ರಿಂದ 15 ನಿಮಿಷ ಇರ್ಬೋದು ಅನ್ಸುತ್ತೆ. ಒಂದು ಹಾಫ್ ಆನ್ ಅವರ್ ಇದ್ವು ಅಷ್ಟೇ ಕಾನ್ಸರ್ಟ್ನಲ್ಲಿ. ಬಟ್ ಕಾನ್ಸರ್ಟ್ ಏನೋ ಖುಷಿ ಕೊಡಲಿಲ್ಲ. ಬಟ್ ಒಂದು ಮಕ್ಕಳು ಸ್ಕೂಲಲ್ಲ, ಅವರು ಡ್ಯಾನ್ಸ್ ಕ್ಲಾಸಿಂದ ಬಂದಿದ್ದರು. ಆ ಡ್ಯಾನ್ಸ್ ಅಂತೂ ಸೂಪರಾಗಿತ್ತು. ಅದೊಂದು ನನಗೆ ಖುಷಿ ಕೊಡ್ತು. ಡ್ಯಾನ್ಸ್ ನೋಡಿಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಇದಾಗಿತ್ತು ನಮ್ಮ ಕಾನ್ಸರ್ಟ್, ನಮ್ಮ ಹಾಸನಾಂಬ ಜಾತ್ರಾ ಮಹೋತ್ಸವದ ಕೊನೆಯ ಶೋ. ಇದೊಂಥರ ಕಾನ್ಸರ್ಟ್ ಶೋ. ಬಟ್ ನನಗೇನು ಕಾನ್ಸರ್ಟ್ ಖುಷಿ ಕೊಟ್ಟಿಲ್ಲ. ಬಟ್ ಸ್ಟಿಲ್ ಎಕ್ಸಿಬಿಷನ್ ಎಲ್ಲ ಚೆನ್ನಾಗಿತ್ತು, ಲಕ್ಸುರಿಯಸ್ ಎಕ್ಸಿಬಿಷನ್. ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.